ಹರಿ ಓಂ ತತ್ಸತ್. ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬಹಳ ವಿಶೇಷ ವಿಷಯವನ್ನ ಚರ್ಚಿಸುತ್ತಿದ್ದೇವೆ. ಮೊದಲು ನಾವು ವಾರಾಹಿ ಅಮ್ಮನವರನ್ನು ನೆನೆಸುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆ ತಾಯಿ ವಾರಾಹಿಯ ಶಕ್ತಿಯನ್ನ ನೆನಪಿಸಿಕೊಳ್ಳೋಣ. ನಂತರ ನಮ್ಮ ವಿಡಿಯೋ ಪ್ರಾರಂಭ ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಏನು ನೋಡಲಿದ್ದೇವೆ ಅಂದ್ರೆ, ಅಳುತ್ತಾ ಬಂದು ನಿಮ್ಮ ಪಾದಗಳಿಗೆ ಬೀಳುವ ಶತ್ರುಗಳು ಹೇಗೆ ಬದಲಾಗ್ತಾರೆ ಎಂಬುದನ್ನು ನೋಡುತ್ತೇವೆ. ಇದು ಶಕ್ತಿಶಾಲಿ ಹಳ್ಳಿ ತಾಂತ್ರಿಕ ವಿಧಾನ. ಹಳ್ಳಿಗಳಲ್ಲಿ ಇಂತಹ ವಿಧಾನಗಳು ಬಹಳ ಪ್ರಸಿದ್ಧ. ನಮಗೆ ಇಷ್ಟವಿಲ್ಲದವರು, ನಮ್ಮನ್ನು ದ್ವೇಷಿಸುವವರು, ನಮ್ಮ ಯಶಸ್ಸನ್ನು ಸಹಿಸಲಾರದೆ ಇರುವವರು, ನಮ್ಮ ಹೆಸರನ್ನು ಕೆಡಿಸಲು ಯತ್ನಿಸುವವರು, ನಮ್ಮ ವ್ಯವಹಾರವನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಿರುವವರು, ಇವರು ಕೊನೆಗೆ ತಮ್ಮ ತಪ್ಪನ್ನು ಅರಿತುಕೊಂಡು ನಮ್ಮ ಪಾದಗಳಿಗೆ ಬಂದು ಕ್ಷಮೆ ಕೇಳುವ ಸ್ಥಿತಿ ಬರುತ್ತೆ. ಹೇಗೆ ಬರುತ್ತೆ? ಈ ಒಂದು ಸರಳ ಪ್ರಯೋಗದಿಂದ. ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಯಾರಿಗೂ ಶತ್ರುಗಳು ಇಲ್ಲದವರು ಇರೋದೇ ಇಲ್ಲ. ಮನೆಯೊಳಗೆ ಸಹ ಕೆಲವೊಮ್ಮೆ ಸಮಸ್ಯೆಗಳು ಬರುತ್ತೆ. ಅತ್ತೆ ಸೊಸೆಯ ಜಗಳ, ಮಾವ ಸೊಸೆಯ ಸಮಸ್ಯೆ, ಗಂಡ ಹೆಂಡತಿಯ ನಡುವಿನ ತಪ್ಪು ತಿಳುವಳಿಕೆ, ಮಕ್ಕಳು ಓದಿನಲ್ಲಿ ಹಿಂದಿರುವುದು, ಸಂಬಂಧಿಕರ ನಡುವೆ ಕೋಪ. ಇದು ಮಾತ್ರ ಅಲ್ಲದೆ ಪಕ್ಕದ ಜನರ ಜೊತೆ ಜಗಳ, ಪಕ್ಕದ ಅಂಗಡಿ, ಪಕ್ಕದ ಧರ್ಮದವರು, ಪಕ್ಕದ ಪಕ್ಷದವರು, ಯಾರೂ ಏನು ಕಡಿಮೆ ಇರೋದಿಲ್ಲ. ಕೆಲವರು ನಮ್ಮನ್ನು ನೋಡಿ ಖುಷಿ ಪಡುವ ಬದಲು ಅಸಹನೆಯಿಂದ ನೋಡ್ತಾರೆ. ನಮ್ಮ ಬೆಳವಣಿಗೆಯನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ನಮ್ಮ ವ್ಯಾಪಾರ ಬೆಳೀತಾ ಇದ್ರೆ ಅದನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ಸುಖವಾಗಿದ್ರೆ ನಮ್ಮ ದುಃಖದಲ್ಲಿ ಸಂತೋಷ ಪಡುವವರು ಇರ್ತಾರೆ. ಆದರೆ ಫ್ರೆಂಡ್ಸ್, ನಾವು ಇವರಿಗೆ ಪ್ರತಿಯಾಗಿ ಸೇಡು ತೀರಿಸಿಕೊಂಡರೆ ನಮ್ಮಲ್ಲೂ ಅವರಲ್ಲೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅದಕ್ಕಾಗಿಯೇ ಈ ಒಂದು ತಾಂತ್ರಿಕ ವಿಧಾನ. ಇದು ಏನು ಮಾಡುತ್ತೆ ಗೊತ್ತಾ? ಶತ್ರುಗಳು ತಮ್ಮ ತಪ್ಪನ್ನು ಅರಿತುಕೊಳ್ಳುವಂತೆ ಮಾಡುತ್ತೆ. ಅವರು ತಾವೇ ಬಂದು ಕಣ್ಣೀರಿಟ್ಟು ನಿಮ್ಮ ಪಾದಗಳನ್ನು ಹಿಡಿದು ಕ್ಷಮೆ ಕೇಳ್ತಾರೆ. ಕ್ಷಮಿಸಿ, ಮತ್ತೆ ನಿಮ್ಮ ವಿರುದ್ಧ ತಪ್ಪು ಮಾಡುವುದಿಲ್ಲ ಅಂತ ಬೇಡ್ಕೊಳ್ತಾರೆ. ಇದು ಹಳ್ಳಿಗಳಲ್ಲಿ ಸಾಮಾನ್ಯ. ಅವರು ಹೊಡೆದು ಬಿಡೋದು ಇಲ್ಲ, ಬೈದು ಬಿಡೋದು ಇಲ್ಲ. ಆದರೆ ಪ್ರತಿಯೊಬ್ಬನಿಗೂ ಮನಸ್ಸಿನಲ್ಲಿ ತಪ್ಪು ಅರಿವು ತರುತ್ತಾರೆ. ಈ ವಿಧಾನಕ್ಕೆ ನಿಮಗೆ ಬೇಕಾಗಿರುವುದು ತುಂಬಾ ಸರಳ. ಒಂದು ತಾಜಾ ಈರುಳ್ಳಿ ಮತ್ತು 3 ಉದ್ದವಾದ ಮೊಳೆಗಳು. ಈ ಈರುಳ್ಳಿಯನ್ನ ನೀವು ಬೆಳಿಗ್ಗೆ ಅಥವಾ ಸಂಜೆ ಯಾವುದೇ ಸಮಯದಲ್ಲಿ ಉಪಯೋಗಿಸಬಹುದು. ಯಾವುದೇ ದಿನ ಮಾಡಬಹುದು. ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ, ಯಾವ ದಿನ ಮಾಡಿದ್ರೂ ಪರಿಣಾಮ ಖಂಡಿತ ಬರುತ್ತೆ. ಮೊದಲು ಆ ಈರುಳ್ಳಿಯನ್ನು ನೋಡಿ ಗಟ್ಟಿಯಾದದನ್ನು ಆಯ್ಕೆ ಮಾಡಬೇಕು. ಮೃದುವಾಗಿರುವುದನ್ನು ತೆಗೆದುಕೊಳ್ಬಾರ್ದು. ನಂತರ ಆ 3 ಮೊಳೆಗಳನ್ನು ಸಿದ್ಧಪಡಿಸಿ, ಈಗ ನೀವು ಏನು ಮಾಡಬೇಕು ಅಂತಂದರೆ, ನಿಮಗೆ ದ್ವೇಷಿಸುವವರ ಹೆಸರು ಮನಸ್ಸಿನಲ್ಲಿ ನೆನ್ಪಿಟ್ಕೊಡ್ಬೇಕು. ಇವರು ನನ್ನ ವಿರುದ್ಧ ದ್ವೇಷ ಬಿಟ್ಟುಕೊಡಲಿ, ಇವರು ನನ್ನ ಪರವಾಗಲಿ ಅಂತ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋಬೇಕು. ನಂತರ ಆ ವ್ಯಕ್ತಿಯ ಹೆಸರನ್ನು ನೆನೆಸುತ್ತಾ ಈರುಳ್ಳಿಗೆ ಆ ಮೊಳೆಗಳನ್ನು ಚುಚ್ಚಬೇಕು. ಪ್ರತಿ ಸಲ ಹೊಡೆಯುವಾಗ ಆ ವ್ಯಕ್ತಿಯ ಹಠ, ಕೋಪ, ದ್ವೇಷ ಕಡಿಮೆ ಆಗುತ್ತೆ. ಹಾಗಂತ ಕಲ್ಪನೆ ಮಾಡ್ಕೋಬೇಕು. ಆ ಈರುಳ್ಳಿಯನ್ನ ಮನೆಯ ಹೊರಗೆ ಯಾರೂ ನೋಡದ ಸ್ಥಳದಲ್ಲಿ ಇಟ್ಬಿಡ್ಬೇಕು. ಅದು ಸಂಪೂರ್ಣವಾಗಿ ಒಣಗುವವರೆಗೂ ಅದನ್ನು ಹೀಗೆ ಇಡಿ. ಈರುಳ್ಳಿ ಒಣಗುವಷ್ಟರಲ್ಲಿ ನಿಮ್ಮ ಶತ್ರುಗಳು ತಾವೇ ಬದಲಾಗ್ತಾರೆ. ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ನಿಮ್ಮ ಬಳಿಗೆ ಬಂದು ಕ್ಷಮಿಸಿ ಅಂತ ಕೇಳ್ತಾರೆ. ನಿಮ್ಮ ಕಾಲುಗಳನ್ನು ಹಿಡಿದು ಬೇಡಿಕೊಳ್ತಾರೆ. ಈ ವಿಧಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ದೊಡ್ಡ ಹಣ ಬೇಕಿಲ್ಲ, ಹೆಚ್ಚಿನ ಶ್ರಮ ಬೇಕಿಲ್ಲ, ಕೇವಲ ನಂಬಿಕೆ ಬೇಕು. ನೀವು ಇದನ್ನು ಮಾಡಿದರೆ ಶತ್ರುಗಳು ಸ್ನೇಹಿತರಾಗಿ ಬದಲಾಗ್ತಾರೆ. ನಿಮ್ಮ ಮೇಲೆ ದ್ವೇಷ ಇಟ್ಟವರು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಮನೆಯಲ್ಲಿಯೇ ಶಾಂತಿ ಬರುತ್ತೆ. ಮಕ್ಕಳ ಓದು ಸುಧಾರಿಸುತ್ತೆ. ವ್ಯವಹಾರದಲ್ಲಿ ಬೆಳವಣಿಗೆ ಆಗುತ್ತೆ. ಆರ್ಥಿಕ ಕಷ್ಟಗಳು ಕಡಿಮೆಯಾಗುತ್ತೆ. ಸಾಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಪತಿ ಪತ್ನಿಯ ಮಧ್ಯೆ ಪ್ರೀತಿ ಬಲವಾಗುತ್ತೆ. ಫ್ರೆಂಡ್ಸ್, ನೀವು ಯಾವುದೇ ಒಂದು ಸಮಸ್ಯೆ ಎದುರಿಸ್ತಾ ಇದ್ರು, ಯಾವ ದ್ವೇಷವನ್ನ ಎದುರಿಸ್ತಾ ಇದ್ರು ಕೂಡ, ಯಾವ ನೋವನ್ನು ಅನುಭವಿಸ್ತಾ ಇದ್ರು ಕೂಡ, ಈ ಸರಳ ಈರುಳ್ಳಿ ಪ್ರಯೋಗ ಮತ್ತು ಈ ಪ್ರಯೋಗವನ್ನು ಜೀವನದಲ್ಲಿ ಮಾಡಿ ನೋಡಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನಿಮಗೆ ಯಾರು ಶತ್ರು ಇರೋದೇ ಇಲ್ಲ. ಇದು ಕೇವಲ ಒಂದು ತಾಂತ್ರಿಕ ವಿಧಾನವಲ್ಲ,
ನಮ್ಮ ನಂಬಿಕೆ, ನಮ್ಮ ಆತ್ಮವಿಶ್ವಾಸ, ನಮ್ಮ ಶ್ರದ್ಧೆಯನ್ನು ಜಾಗೃತಗೊಳಿಸುವ ಶಕ್ತಿ. ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಶತ್ರುಗಳು ಸ್ನೇಹಿತರಾಗ್ತಾರೆ. ನಿಮ್ಮ ಕಷ್ಟಗಳು ಕಡಿಮೆ ಆಗುವುದನ್ನು ನೀವೇ ನಿಮ್ಮ ಕಣ್ಣಾರೆ ಕಾಣ್ತೀರಾ. ಫ್ರೆಂಡ್ಸ್, ಇಂದಿನ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ತಲುಪುವಂತೆ ಶೇರ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಒಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬಹಳ ವಿಶೇಷ ವಿಷಯವನ್ನು ಚರ್ಚಿಸುತ್ತಿದ್ದೇವೆ. ಮೊದಲು ನಾವು ವಾರಾಹಿ ಅಮ್ಮನವರನ್ನು ನೆನೆಸುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆ ತಾಯಿ ವಾರಾಹಿಯ ಶಕ್ತಿಯನ್ನು ನೆನಪಿಸಿಕೊಳ್ಳೋಣ. ನಂತರ ನಮ್ಮ ವಿಡಿಯೋ ಪ್ರಾರಂಭ ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಏನು ನೋಡಲಿದ್ದೇವೆ ಅಂದರೆ, ಅಳುತ್ತಾ ಬಂದು ನಿಮ್ಮ ಪಾದಗಳಿಗೆ ಬೀಳುವ ಶತ್ರುಗಳು ಹೇಗೆ ಬದಲಾಗ್ತಾರೆ ಎಂಬುದನ್ನು ನೋಡುತ್ತೇವೆ. ಇದು ಶಕ್ತಿಶಾಲಿ ಹಳ್ಳಿ ತಾಂತ್ರಿಕ ವಿಧಾನ. ಹಳ್ಳಿಗಳಲ್ಲಿ ಇಂತಹ ವಿಧಾನಗಳು ಬಹಳ ಪ್ರಸಿದ್ಧ. ನಮಗೆ ಇಷ್ಟವಿಲ್ಲದವರು, ನಮ್ಮನ್ನು ದ್ವೇಷಿಸುವವರು, ನಮ್ಮ ಯಶಸ್ಸನ್ನು ಸಹಿಸಲಾರದೆ ಇರುವವರು, ನಮ್ಮ ಹೆಸರನ್ನು ಕೆಡಿಸಲು ಯತ್ನಿಸುವವರು, ನಮ್ಮ ವ್ಯವಹಾರವನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಿರುವವರು, ಇವರು ಕೊನೆಗೆ ತಮ್ಮ ತಪ್ಪನ್ನು ಅರಿತುಕೊಂಡು ನಮ್ಮ ಪಾದಗಳಿಗೆ ಬಂದು ಕ್ಷಮೆ ಕೇಳುವ ಸ್ಥಿತಿ ಬರುತ್ತೆ. ಹೇಗೆ ಬರುತ್ತೆ? ಈ ಒಂದು ಸರಳ ಪ್ರಯೋಗದಿಂದ. ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಯಾರಿಗೂ ಶತ್ರುಗಳು ಇಲ್ಲದವರು ಇರೋದೇ ಇಲ್ಲ. ಮನೆಯೊಳಗೆ ಸಹ ಕೆಲವೊಮ್ಮೆ ಸಮಸ್ಯೆಗಳು ಬರುತ್ತೆ. ಅತ್ತೆ ಸೊಸೆಯ ಜಗಳ, ಮಾವ ಸೊಸೆಯ ಸಮಸ್ಯೆ, ಗಂಡ ಹೆಂಡತಿಯ ನಡುವಿನ ತಪ್ಪು ತಿಳುವಳಿಕೆ, ಮಕ್ಕಳು ಓದಿನಲ್ಲಿ ಹಿಂದಿರುವುದು, ಸಂಬಂಧಿಕರ ನಡುವೆ ಕೋಪ. ಇದು ಮಾತ್ರ ಅಲ್ಲದೆ ಪಕ್ಕದ ಜನರ ಜೊತೆ ಜಗಳ, ಪಕ್ಕದ ಅಂಗಡಿ, ಪಕ್ಕದ ಧರ್ಮದವರು, ಪಕ್ಕದ ಪಕ್ಷದವರು, ಯಾರೂ ಏನು ಕಡಿಮೆ ಇರೋದಿಲ್ಲ. ಕೆಲವರು ನಮ್ಮನ್ನು ನೋಡಿ ಖುಷಿ ಪಡುವ ಬದಲು ಅಸಹನೆಯಿಂದ ನೋಡ್ತಾರೆ. ನಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ನಮ್ಮ ವ್ಯಾಪಾರ ಬೆಳೀತಾ ಇದ್ರೆ ಅದನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ಸುಖವಾಗಿದ್ರೆ ನಮ್ಮ ದುಃಖದಲ್ಲಿ ಸಂತೋಷ ಪಡುವವರು ಇರ್ತಾರೆ. ಆದರೆ ಫ್ರೆಂಡ್ಸ್, ನಾವು ಇವರಿಗೆ ಪ್ರತಿಯಾಗಿ ಸೇಡು ತೀರಿಸಿಕೊಂಡರೆ ನಮ್ಮಲ್ಲೂ ಅವರಲ್ಲೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅದಕ್ಕಾಗಿಯೇ ಈ ಒಂದು ತಾಂತ್ರಿಕ ವಿಧಾನ. ಇದು ಏನು ಮಾಡುತ್ತೆ ಗೊತ್ತಾ? ಶತ್ರುಗಳು ತಮ್ಮ ತಪ್ಪನ್ನು ಅರಿತುಕೊಳ್ಳುವಂತೆ ಮಾಡುತ್ತೆ. ಅವರು ತಾವೇ ಬಂದು ಕಣ್ಣೀರಿಟ್ಟು ನಿಮ್ಮ ಪಾದಗಳನ್ನು ಹಿಡಿದು ಕ್ಷಮೆ ಕೇಳ್ತಾರೆ. ಕ್ಷಮಿಸಿ, ಮತ್ತೆ ನಿಮ್ಮ ವಿರುದ್ಧ ತಪ್ಪು ಮಾಡುವುದಿಲ್ಲ ಅಂತ ಬೇಡ್ಕೊಳ್ತಾರೆ. ಇದು ಹಳ್ಳಿಗಳಲ್ಲಿ ಸಾಮಾನ್ಯ. ಅವರು ಹೊಡೆದು ಬಿಡೋದು ಇಲ್ಲ, ಬೈದು ಬಿಡೋದು ಇಲ್ಲ. ಆದರೆ ಪ್ರತಿಯೊಬ್ಬನಿಗೂ ಮನಸ್ಸಿನಲ್ಲಿ ತಪ್ಪು ಅರಿವು ತರುತ್ತಾರೆ. ಈ ವಿಧಾನಕ್ಕೆ ನಿಮಗೆ ಬೇಕಾಗಿರುವುದು ತುಂಬ ಸರಳ. ಒಂದು ತಾಜಾ ಈರುಳ್ಳಿ ಮತ್ತು 3 ಉದ್ದವಾದ